ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಚಾಂಬೋಳು ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ. ಬೀದರ್ ಜಿಲ್ಲೆಯ ಚಾಂಬೋಳು ಗ್ರಾಮದಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಜಿಲ್ಲೆಯ ಮಠಾಧೀಶ ಒಕ್ಕೂಟದ ಸಹಕಾರದೊಂದಿಗೆ ಶ್ರೀಮದ್ ಉಜ್ಜಯಿನಿಯ ಸದ್ಗುರು ಸದ್ಧರ್ಮ ಸಿಂಹಾಸನ ಶಾಖಾ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಚಾಂಬೋಳು ಗ್ರಾಮದ ಶ್ರೀ ಗುರು ರುದ್ರಮುನೀಶ್ವರ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ಮುರುಗೇಂದ್ರ ದೇವರಗುರು ಪಟ್ಟಾಧಿಕಾರ ಮಹೋತ್ಸವ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪುರಾಣ ಹಾಗೂ ಗುರು ಪಟ್ಟಾಧಿಕಾರ ಮಹೋತ್ಸವ ಉದ್ಘಾಟನಾ ಸಮಾರಂಭ. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪೆ ನ್ಯೂಸ್. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧದ್ದು ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ 7ನೇ ತಾರೀಕಿನಿಂದ 21ನೇ ತಾರೀಕು ತನಕ ಕಲಬುರಗಿ ಶರಣ ಬಸವೇಶ್ವರ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆದ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಈ ಗುರು ಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತ 20ನೇ ತಾರೀಕಿಗೆ ಏನಪ್ಪ ಅಂತಂದ್ರೆ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರು ಈ ಚಾಂಬೋಳು ಗ್ರಾಮಕ್ಕೆ ದಯಮಾಡ್ಲಕತ್ತಾರೆ. 20ನೇ ತಾರೀಕಿಗೆ ಏನಪ್ಪ ಅಂತಂದ್ರೆ ಜಗದ್ಗುರು ಉಜ್ಜಯಿನಿ ಅವ್ರದ್ದು ಏನಪ್ಪ ಅಂತಂದ್ರೆ ಅಡ್ಡಪಲ್ಲಿಗೆ ಮಹೋತ್ಸವದ ಬೀದರ್ ಜಿಲ್ಲಾ ಮಠಾಧೀಶರು ಒಕ್ಕೂಟದ ಎಲ್ಲ ಸ್ವಾಮೀಜಿಯವರು ಹಾಗೂ ಎಲ್ಲ ಭಾಗದ ಹರಗುರು ಚರಮೂರ್ತಿಗಳು ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ದಯಮಾಡಿಸಿ ನಮ್ಮ ಮುರುಗೇಂದ್ರ ದೇವರ ಗುರು ಪಟ್ಟಾಧಿಕಾರ ಮಹೋತ್ಸವವನ್ನು ವಿಜೃಂಭಣೆಯಾಗಿ ನೆರವೇರಿಸಬೇಕಂತ ಹೇಳಿಕೊಂಡು ಎಲ್ಲ ಏನಪ್ಪ ಅಂತಂದ್ರೆ ಸ್ವಾಮೀಜಿಗಳು ಹಾಗೂ ಚಾಂಬೋಳು ಗ್ರಾಮದ ಎಲ್ಲ ಸದ್ಭಕ್ತರು ಮತ್ತು ಈ ಬೀದರ್ ಜಿಲ್ಲಾ ಮಠಾಧೀಶರು ಒಕ್ಕೂಟದ ಕಡೆಯಿಂದ ಆಯೋಜನೆ ಮಾಡಲಾಗಿದೆ. ಈ ಮಠ ಸುಮಾರು ಏನೂ ಇಲ್ಲದಂದ್ರೆ ಬಸವಣ್ಣವ್ರ ಕಾಲದಾಗ ಹಿಡ್ಕೊಂಡು ಈ ಮಠ ಏನಪ್ಪ ಅಂತಂದ್ರೆ ಇಲ್ಲಿ ಪಂಚಾಚಾರ್ಯ ಮಠ ಅದ, ಉಜ್ಜಯಿನಿ ಶಾಖಾ ಮಠ. ಇದು ಪ್ರಸಿದ್ಧವಾಗಿರ್ತಕ್ಕಂತಹ ಮಠ ಅದ ಬೀದರ್ ಜಿಲ್ಲಾದೊಳಗೆ, ಬೀದರ್ ಜಿಲ್ಲಾ ಬೀದರ್ ತಾಲೂಕದೊಳಗೆ ಪರಂಪರೆಯಾಗಿರ್ತಕ್ಕಂತಹ ಉಜ್ಜಯಿನಿ ಶಾಖಾ ಮಠ ಇದಾದ. ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಈ ಗುರು ಪಟ್ಟಾಧಿಕಾರ ಮಹೋತ್ಸವಕ್ಕೆ ಒಂದು 15ರಿಂದ 20 ಸಾವಿರ ಜನ ಪಬ್ಲಿಕ್ ಬರೋಂಥ ನಿರೀಕ್ಷೆ ಅದ. ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ರಹೀಂ ಖಾನ್ ಅವರಾಗಿರ್ಬೋದು, ಆಗ ನಮ್ಮ ಶೈಲೇಂದ್ರ ಬೆಲ್ದಾಳ್ ಅವರಾಗಿರ್ಬೇಕು, ಶಾಣು ಸಲಗರ್ ಅವರಾಗಿರ್ಬೋದು, ಪ್ರಭು ಚವ್ಹಾಣ್ ಅವರಾಗಿರ್ಬೋದು, ಎಲ್ಲ ಆ ಪಾರ್ಟಿ ಈ ಪಾರ್ಟಿ ಅಂತೇನಿಲ್ಲ, ಎಲ್ಲ BJP, ಕಾಂಗ್ರೆಸ್, JDS ಎಲ್ಲರೂ ಏನಪ್ಪ ಅಂತಂದ್ರೆ ನಮ್ಮ ಬಂಡೆಪ್ಪ ಕಾಶಂಪುರ ಅವರಾಗಿರ್ಬೋದು, ಎಲ್ಲ ಏನಪ್ಪ ಅಂತಂದ್ರೆ ಈ MLAಗಳು, ಮಿನಿಸ್ಟರ್ಗಳು, ಅದಲ್ಲದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, JDPದವರು ಇವರೆಲ್ಲರೂ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹು ವಿಜೃಂಭಣೆಯಿಂದ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರ್ತದೆ. ಮಹಾರಾಷ್ಟ್ರದಿಂದ ಅಕ್ಕಲಕೋಟ ತಾಲೂಕು ಈ ಗುರುಗಳದ್ದು ಏನಪ್ಪ ಅಂತಂದ್ರೆ ದೈಟ್ನಾದ ಅಲ್ಲಿಂದ ಬರ್ತಾರೆ, ಅಕ್ಕಲಕೋಟ ತಾಲೂಕದಾಗ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಇಲ್ಲಿ ಬೀದರ್ ಜಿಲ್ಲಾ ಸುತ್ತಮುತ್ತ ಎಲ್ಲ ಕಡೆಯಿಂದ ಏನಪ್ಪ ಅಂತಂದ್ರೆ ಭಕ್ತರು ಬರ್ತಾರೆ. ಈ ಮಠಕ್ಕೆ ಏನಪ್ಪ ಅಂತಂದ್ರೆ ಶಿಷ್ಯ ಪರಂಪರೆ ಇರ್ತಕ್ಕಂಥ ಮಠ ಅದ. ಮುರುಗೇಂದ್ರ ದೇವರು ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಪುರಾಣ ಪ್ರವಚನ ಮಾಡುವ ಮುಖಾಂತರ ಅವ್ರದೇ ಆಗಿರ್ತಕ್ಕಂತಹ ಒಂದು ಶಿಷ್ಯ ಸಂಪರ್ಕವನ್ನು ಸಂಪಾದನೆ ಅಂತಕ್ಕಂಥದ್ದು ಮಾಡ್ಯಾರ. ಆ ಎಲ್ಲ ಶಿಷ್ಯರು ಏನಪ್ಪ ಅಂತಂದ್ರೆ ಸುಮಾರು ಒಂದು 10-15 ಸಾವಿರದಿಂದ ಆ ಪಬ್ಲಿಕ್ ಬರ್ತದೆ. ಇದೆಲ್ಲ ಏನಪ್ಪ ಅಂತಂದ್ರೆ ಬೀದರ್ ಸುತ್ತಮುತ್ತ ಏನಂತಂದ್ರೆ ಅದು ಒಂದು 8 ಸಾವಿರ ಪಬ್ಲಿಕ್ ಬರ್ತದೆ. ಟೋಟಲ್ ಒಂದು 15ರಿಂದ 20 ಸಾವಿರ ಪಬ್ಲಿಕ್ ಬರೋಂಥ ನಿರೀಕ್ಷೆ ಈ ಕಾರ್ಯಕ್ರಮದೊಳಗೆ ಅದ. ಇದು ಮಠ ಹೆಂಗದ ಅಂತಂದ್ರೆ ಮೊದಲಿನ ಗುರುಗಳದು ಆಶೀರ್ವಾದ, ಈಗಿರೋಂಥ ಗುರುಗಳದು ಶ್ರಮ ಅದ. ಆ ಶ್ರಮದಿಂದ ಏನಪ್ಪ ಅಂತಂದ್ರೆ ಇದಕ್ಕೆ ಭಕ್ತರ ಭಕ್ತಿ ಶ್ರೀಮಠದ ಆಸ್ತಿ ಅಂದಂಗೆ ಭಕ್ತರ ಸಹಕಾರ ಭಾಳ ಅದ. ಆ ಸಹಕಾರದಿಂದ ಏನಪ್ಪ ಅಂತಂದ್ರೆ ಗುರುಗಳು ಈ ಮಠವನ್ನು ಅಚ್ಚುಕಟ್ಟಾಗಿ ಏನಪ್ಪ ಅಂತಂದ್ರೆ ಬೆಳೆಸ್ಯಾರ. ಈ ಮಠದ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಎಲ್ಲರ ಮನೆ ಒಳಗೂ ಮತ್ತು ಎಲ್ಲ ಭಕ್ತರ ಮನುಷ್ಯನೊಳಗೂ ಏನಪ್ಪ ಅಂತಂದ್ರೆ ಗುರುಗಳು ಅದಾರ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಮಾರಾಣಂ ಚಿದಾನಂದ ಸ್ವಾಮೀಜಿ. ಪರಂಪರೆ ಮತ್ತು ಗುರು ಪರಂಪರೆ ಅನ್ನುವಂಥದ್ದು ಬಹಳ ದೊಡ್ಡದು. ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ವಿರಕ್ತ ಪರಂಪರೆ ಮಠಗಳು ಇದ್ದಾವೆ, ಪುಟ್ಟದೇವ್ರ ಪರಂಪರೆ ಮಠಗಳು ಇದ್ದಾವೆ. ಆದರೆ ಇದು ಜಗದ್ಗುರು ಉಜ್ಜಯಿನಿ ಶಾಖಾ ಇರೋದರಿಂದ ಈ ಮಠದ ಶಿಷ್ಯ ಬಳಗ ಅಂತ ಇರ್ತದೆ. ಶಿಷ್ಯ ಬಳಗ ಅಂತಂದರೆ ವಿರಕ್ತ ಸಂಪ್ರದಾಯದೇ ಬೇರೆ, ಪಟ್ಟದೇವ್ರ ಸಂಪ್ರದಾಯನೇ ಬೇರೆ. ಇದು ಗುರು ಪರಂಪರೆ ಇರೋದರಿಂದ ಗುರುಗಳು ಹೋಗಿ ಆ ಮನೆ ಗುರುಗಳಂತ ಇರ್ತಾರೆ, ಮನೆ ದೇವ್ರಂತ ಇರ್ತದೆ. ಹಾಗೆ ಈ ವಿಶೇಷವಾಗಿರ್ತಕ್ಕಂಥ ಈ ಮಠದ ವಿಶೇಷತೆ ಏನಂತಂದರೆ ಶಿಷ್ಯ ಪರಂಪರೆ ಇರುವಂಥ ಮಠ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಶಕ್ತಿ ಉಳ್ಳುವಂಥ ಮಠ ಮತ್ತು ಅತಿ ಹೆಚ್ಚು ಶಿಷ್ಯ ಪರಂಪರೆ ಉಳ್ಳುವಂಥ ಮಠ ಯಾವುದೋ ಇದ್ದರೆ ಚಾಂಬೋಳದ ಹಿರೇಮಠ. ಆ ಮಠದ ಇತಿಹಾಸವನ್ನು ಭಾಳ ದೊಡ್ಡದಿದೆ. ಇದು ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದರೆ ಇದು ಹಾನಗಲ್ಲ ಗುರುಕುಮಾರೇಶ್ವರರ ಪರಂಪರೆಯಲ್ಲಿ ಬೆಳೆದಿರ್ತಕ್ಕಂಥ ಮುರುಗೇಂದ್ರ ದೇವರು. ಎಲ್ಲ ಮಠಗಳಿಗೂ ಕೂಡ ಏನಂತಂದ್ರೆ ಸ್ವಾಮಿತ್ವವನ್ನು ಹುಟ್ಟುಹಾಕುವಂಥ ಸ್ಥಾನ ಯಾವುದೋ ಇದ್ದರೆ ಮಧ್ವೀರಶೈವ ಶಿವಯೋಗ ಮಂದಿರ, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ, ಈಗ ಬಿಜಾಪುರ ಜಿಲ್ಲೆ ಆಗೈತೆ. ಅಲ್ಲಿಂದ ಏನಂತಂದ್ರೆ ತಯಾರಾಗಿರ್ತಕ್ಕಂಥ ಮಠ. ಅಲ್ಲಿ ಯೋಗ ಸಾಧನೆ, ಇಷ್ಟಲಿಂಗ ಪೂಜೆ
ಅನುಷ್ಠಾನ ಮತ್ತು ಜಪ ತಪ ಮತ್ತು ಸಂಸ್ಕೃತವನ್ನು ಅಧ್ಯಯನ ಮಾಡಿ ಪ್ರವಚನ ಪಾಠ ಕಲಿಸುವಂಥ ಸ್ಥಾನದಲ್ಲಿ ಬೆಳೆದಿರ್ತಕ್ಕಂಥ ಮುರುಗೇಂದ್ರ ದೇವರು. ಸ್ವಾಮೀಜಿ, ಗುರುಬಸವೇಶ್ವರ ವಿರಕ್ತ ಮಠ, ಸಾಯಿಗಾಂವ್. ವಿಶೇಷವಾಗಿ 7ನೇ ತಾರೀಕಿನಿಂದ ಕಾರ್ಯಕ್ರಮವನ್ನು ಪ್ರಾರಂಭಗೊಂಡಿದೆ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ 20-21 ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನೋಡುವಂಥ ಕಾರ್ಯಕ್ರಮ ಪಟ್ಟಾಧಿಕಾರ ಇರೋದರಿಂದ ಬೀದರ್ ಜಿಲ್ಲೆಯ ಹಾಗೂ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದ ಎಲ್ಲ ಭಕ್ತಾದಿಗಳು, ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ವಿಶೇಷವಾಗಿರ್ತಕ್ಕಂಥ ನೋಡುವಂಥ ಕಾರ್ಯಕ್ರಮ ಪಟ್ಟಾಧಿಕಾರ ಯಾರು ನೋಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಆದರೆ ನಮ್ಮ ಚಾಂಬಾಳ ನಗರದಲ್ಲಿ ನಡೆಯುವಂಥ ಪಟ್ಟಾಧಿಕಾರದಲ್ಲಿ ಇಡೀ ಆಂಧ್ರ, ಮಹಾರಾಷ್ಟ್ರ, ಹಲವಾರು ಜಿಲ್ಲೆಗಳಿಂದ, ತಾಲೂಕುಗಳಿಂದ ಬರ್ತಾ ಇದ್ದಾರೆ. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಜಗದ್ಗುರು ಉಜ್ಜಯಿನಿ ಜಗದ್ಗುರುಗಳು ಬರ್ತಾ ಇದ್ದಾರೆ, ಹಾರಕೂಡಿನ ಸ್ವಾಮೀಜಿಯವರು ಬರ್ತಾ ಇದ್ದಾರೆ, ಹುಲ್ಸೂರಿನ ಸ್ವಾಮೀಜಿಯವರು ಬರ್ತಾ ಇದ್ದಾರೆ, ಭಾತಮ್ರ ಶ್ರೀಗಳವರು, ಭಾಲ್ಕಿ ಶ್ರೀಗಳವರು, ಹಿರೇನಾಗಾಂವ್ ಸ್ವಾಮೀಜಿಯವರು, ಕಡಗಂಚಿಯ ಸ್ವಾಮೀಜಿಯವರು, ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸ್ವಾಮೀಜಿಯವರು ಅನ್ನೋದಕ್ಕಿಂತ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಸ್ವಾಮೀಜಿಯವರು ಕೂಡ ಏನಂತಂದರೆ ನೂರಾರು ಸ್ವಾಮೀಜಿಯವರು, ಸಾವಿರಾರು ಲಕ್ಷಾಂತರ ಜನ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪುರಾಣ ಸನ್ಮಾನ್ಯರಾಗಿರ್ತಕ್ಕಂಥ MP ಅವರಾಗಿರ್ತಕ್ಕಂಥ ಸಾಗರ್ ಬಿ ಈಶ್ವರ್ ಖಂಡ್ರೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಪಂಚಾಕ್ಷರ ಮನೋಪಮಾನ ಪಂಚಸೂತ್ರ ಕೃತ ಒಂದೇ ಪಂಚಾಚಾರ್ಯ ಜಗದ್ಗುರು. ಪ್ರಥಮದಲ್ಲಿ ಜಗದ್ಗುರು ಪಂಚಪೀಠಾಧೀಶ್ವರನ ಬಸವಾದಿ ಪರಮಧರಣ ಎನ್ನುடைய ಗುರುಕುಮಾರ ಶಿವಯ್ಯನ ಹಾಗೂ ಚಾಂಬಾಳ ಶ್ರೀಮಠದ ಸಮಸ್ತ ಗುರು ಪರಂಪರೆಗೆ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಪರಮ ಪವಿತ್ರವಾಗಿರುವಂತಹ ಚಾಂಬೋಳು ಗ್ರಾಮದಲ್ಲಿ ಸದ್ಗುರು ರುದ್ರಮುನೀಶ್ವರ ಸಂಸ್ಥಾನ ಹಿರೇಮಠದೊಳಗೆ ಮೊನ್ನೆ ತಾನೇ ನಮ್ಮನ್ನೆಲ್ಲ ಬಿಟ್ಟಾಗಲಿರುವಂತಹ ಪರಮಪೂಜ್ಯ ರುದ್ರಮುನಿ ಪಟ್ಟದೇವರ ಲಿಂಗೈಕ್ಯ ನಂತರದಲ್ಲಿ ಎಲ್ಲ ಊರಾಗಿನ ಭಕ್ತರು ಹಾಗೂ ಶಿಷ್ಯ ಪರಂಪರೆ ಕೂಡಿಕೊಂಡು ಈ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಬಂದಿರುವಂಥ ನಮ್ಮನ್ನು ಪಟ್ಟಾಧಿಕಾರವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಿರ್ಧಾರವನ್ನು ಮಾಡಿ, ಕೇವಲ ಇದು ಪಟ್ಟಾಧಿಕಾರ ನಿಮಿತ್ತವ ಅಷ್ಟೇ, ಆದ್ರೆ ಈ ಪಟ್ಟಾಧಿಕಾರ ಕಾರ್ಯಕ್ರಮದೊಳಗೆ ಬಹಳಷ್ಟು ಪವಿತ್ರವಾಗಿರುವಂಥ ಕಾರ್ಯಕ್ರಮಗಳನ್ನು ನಿಯೋಜನೆ ಮಾಡಿರುವಂಥದ್ದು. 7ನೇ ತಾರೀಕಿಗೆ ಆರಂಭಗೊಂಡಿರುವಂಥ ಈ ಕಾರ್ಯಕ್ರಮ 20 ಹಾಗೂ 21ರಂದು ಗುರು ಪಟ್ಟಾಧಿಕಾರ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಸಂಪನ್ನಗೊಳ್ಳುತ್ತದೆ. ಈ ಕಾರ್ಯಕ್ರಮಕ್ಕೆ ನಾಡಿನ ದೊಡ್ಡ ದೊಡ್ಡ ಹೆಸರಾಂತ ಪರಮ ಪೂಜ್ಯರು, ರಾಜಕೀಯ ಧುರೀಣರು, ಕವಿಗಳು, ಸಾಹಿತಿಗಳು ಎಲ್ಲ ರೀತಿಯಿಂದಲೂ ಕೂಡ ಸಾಂಸ್ಕೃತಿಕವಾಗಿರುವಂಥ ಕಾರ್ಯಕ್ರಮವನ್ನು ಈ ಸಂದರ್ಭದೊಳಗೆ ನಡೀತಾ ಇದೆ. ಜ್ಞಾನದಾಸೋಹ ಅಷ್ಟೇ ಅಲ್ಲದೆ ಅನ್ನದಾಸೋಹ, ಜ್ಞಾನದಾಸೋಹ ಎಲ್ಲ ರೀತಿಯಿಂದ ಕಾರ್ಯಕ್ರಮವನ್ನು ಕೂಡ ನಮ್ಮೆಲ್ಲ ಚಾಂಬಾಳ ಗ್ರಾಮಸ್ಥರು ಕೂಡಿಕೊಂಡು, ಶಿಷ್ಯ ಪರಂಪರೆ ಕೂಡಿಕೊಂಡು ಇದನ್ನು ನಿಯೋಜನೆ ಮಾಡಿದ್ದಾರೆ. ಬಹಳ ವಿಶೇಷವಾಗಿ ನಾವು ಒಂದು ಗಮನದೊಳಗೆ ಇಡುವಂಥದ್ದು, ಈ ಭಾಗದೊಳಗಿರುವಂಥ ಎಲ್ಲ ಭಕ್ತರು ಇವತ್ತು ಆ ಊರ ಈ ಊರ ಅನ್ಲಾರ್ದೇ ಚಾಂಬಾಳ ಮಠ ಅಂತ ತಿಳ್ಕೊಂಡಿದ್ರೆ ಎಲ್ಲರಿಗೂ ಕೂಡ ಬೇಕಾಗಿರುವಂಥ ಶ್ರೀಮಠ ಅದ. ಯಾರಿಗೆ ಕಷ್ಟ ಇರಲಿ, ನೋವು ಇರಲಿ, ದುಃಖ ಇರಲಿ, ನಲಿವು ಇರಲಿ, ಎಲ್ಲ ರೀತಿಯಿಂದಲೂ ಕೂಡ ಹಂಚ್ಕೊಳ್ಳುವಂಥ ಮಠ ಅದು ಚಾಂಬೋಳದ ಶ್ರೀ ಗುರು ರುದ್ರಮುನೀಶ್ವರ ಸಂಸ್ಥಾನ ಮಠ ಅದ. ಇಂಥ ಮಠಕ್ಕೆ ಇವತ್ತಿನ ದಿವಸ ಎಲ್ಲರೂ ಕೂಡ್ಕೊಂಡು ಪಟ್ಟಾಧಿಕಾರವನ್ನು ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದೊಳಗೆ ಎಲ್ಲರೂ ಕೂಡ ತನು ಮನ ಧನದಿಂದ ಸೇವೆಯನ್ನು ಸಲ್ಕೋತ ಬಂದಿದ್ದಾರೆ, ಮುಂದೂ ಕೂಡ ಮಾಡ್ತಾರೆ ಅನ್ನುವಂಥ ಸದಾಶಿವನ್ನ ಈ ಸಂದರ್ಭದೊಳಗೆ ಹೇಳ್ತೀನಿ. ಪರಮ ಪೂಜ್ಯರಾಗಿರುವಂಥ ಲಿಂಗೈಕ್ಯ ರುದ್ರಮುನಿ ಪಟ್ಟದೇವರು ಇವತ್ತಿನ ದಿವಸ ವೀರಶೈವ ಲಿಂಗಾಯತ ಧರ್ಮದ ಪರಂಪರೆ ಪದ್ಧತಿಗಳನ್ನು ಎಲ್ಲ ಶಿಷ್ಯ ಕುಲಕೋಟಿಗೆ ಮನೆಗಳಿಗೆ ಹೋಗಿ ಮನಗಳಿಗೆ ಹೋಗಿ ಮುಟ್ಟಿಸುವಂಥ ಕೆಲಸವನ್ನ ರುದ್ರಮುನಿ ಪಟ್ಟದೇವರು ಮಾಡಿದ್ದಾರೆ. ಆ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಇವತ್ತಿನ ದಿವಸ 20 ಹಾಗೂ 21ನೇ ತಾರೀಕಿಗೆ ನಮ್ಮ ಮೇಲೆ ಎಲ್ಲ ಪರಮ ಪೂಜ್ಯರು ದಯಪಾಲಿಸಲಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ತಿಳಿಸಿ, ಪೂಜ್ಯರಾಗಿರುವಂಥ ರುದ್ರಮುನಿ ಪಟ್ಟದೇವರು ಕೇವಲ ನಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕಷ್ಟೇ ಮೀಸಲಾಗಿರೋದಾನೆ ಎಲ್ಲ ಜಾತಿಗೂ ಕೂಡ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಹೇಳಿ, ಎಲ್ಲ ಬಡವರಿಗೆ, ದೀನರಿಗೆ, ದಲಿತರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಹೇಳಿ ಅದ್ಭುತವಾಗಿರುವಂಥ ಶಿಕ್ಷಣ ಕ್ರಾಂತಿಯನ್ನ ಪೂಜ್ಯರು ಮಾಡಿದ್ದಾರೆ. ಸದ್ಗುರು ರುದ್ರಮುನಿ ಪಟ್ಟದೇವರು ವಿದ್ಯಾಸಂಸ್ಥೆ ಅನ್ನುವಂಥ ಸಂಸ್ಥೆಯನ್ನು ಆರಂಭಿಸಿ ಅದರ ಅಡಿ ಒಳಗ ವೀರಭದ್ರೇಶ್ವರ ಪ್ರೌಢಶಾಲೆ, ನೀಲಮ್ಮ ತಾಯಿ ಹಿರಿಯ ಪ್ರಾಥಮಿಕ ಶಾಲೆ
ಹಾಗೂ ವೀರಭದ್ರೇಶ್ವರ ಉಚಿತ ವಸತಿ ನಿಲಯ ಅಂತ ತಿಳ್ಕೊಂಡು ಹೇಳಿ ಹಾಸ್ಟೆಲ್ ಅನ್ನು ಕೂಡ ಪರಮ ಪೂಜ್ಯರು ಪ್ರಾರಂಭ ಮಾಡಿರುವಂತಹವರು. ಅಂತ ಒಂದು ಪರಮ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಎಲ್ಲ ಭಕ್ತರು ಹಾಗೂ ಎಲ್ಲ ಶಿಷ್ಯ ಬಳಗದವರು ಕೂಡ್ಕೊಂಡು ಇವತ್ತು ಗುರು ಪಟ್ಟಾಧಿಕಾರವನ್ನ ಪೂಜ್ಯರ ಆಶೀರ್ವಾದದೊಂದಿಗೆ ಮಾಡ್ಬೇಕಂತ ನಿರ್ಧಾರವನ್ನ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಗಮನದೊಳಗೆ ಇಟ್ಕೋಬೇಕು. ಈ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ರೆ ಬಹಳ ದೊಡ್ಡ ಜವಾಬ್ದಾರಿ ಇದ್ದಂಗೆ. ಇವತ್ತಿನ ದಿವಸ ನೀವೆಲ್ಲ ಬರೀ ಒಂದು ಮನೆಯನ್ನ ಸಂಭಾಳಿಸ್ಕೊಂಡು ಹೋಗೋದೇ ದೊಡ್ಡ ಕಠಿಣ ಅದ. ಮನೆಯೊಳಗೆ ಎಷ್ಟು ಮಂದಿ ಇರ್ತಾರಂದ್ರೆ ಬಾಳೆ ಅಂದ್ರೆ 8 ಮಂದಿ 10 ಮಂದಿ ಇರ್ತೀರಿ. ಅಂತ ಒಂದು ಮನಿನೇ ಸಂಭಾಳಿಸ್ಕೊಂಡು ಹೋಗೋದು, ಮೇಂಟೈನ್ ಮಾಡ್ಕೊಂಡು ಹೋಗೋದಂದ್ರೆ ಎಷ್ಟೋ ಕಷ್ಟ ಆಗ್ತದೆ. ಅಂಥದ್ರೊಳಗೆ ಇವತ್ತಿನ ದಿವಸ ಇಡೀ ಸಮಾಜ, ಲಕ್ಷಾಂತರ ಭಕ್ತರು, ಲಕ್ಷಾಂತರ ಶಿಷ್ಯ ಬಳಗವನ್ನು ಹೊಂದಿರುವಂತಹ ಮಠ ಸಂಪೂರ್ಣವಾಗಿ ಎಲ್ಲ ಪರಮ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಇವತ್ತಿನ ದಿವಸ ಸುಂದರವಾಗಿ ಯಾರಿಗೂ ಕೂಡ ಏನೂ ತೊಂದರೆ ಆಗ್ಲಾರ್ದಂಗ ನಿಭಾಯಿಸ್ಕೊಂಡು ಹೋಗುವಂತಹ ಒಂದು ಆಶೀರ್ವಾದವನ್ನ ರುದ್ರಮುನಿ ಪಟ್ಟದೇವರು ಮಾಡ್ಯಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಮುಂದೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಸೇವೆಗೆ ನಾವು ಸನ್ನದ್ಧರಾಗಿದ್ದೇವೆ. ಶ್ರೀ ಮುರುಗೇಂದ್ರ ದೇವರು ಉತ್ತರಾಧಿಕಾರಿಗಳು, ಶ್ರೀ ಗುರು ರುದ್ರಮುನೀಶ್ವರ ಸಂಸ್ಥಾನ ಮಠ, ಚಾಂಬೋಡು. ಚಂದ್ರಪುರ ಮಠ ಏನೋ ಬೆಳೆಸಪ್ಪ ಅಲ್ಲಿ